ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಡೆದಿರತಕ್ಕಂತಹ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ ವಿಜ್ಞಾನ ವಿಷಯದ ಮಾದರಿ ಉತ್ತರಗಳನ್ನು ನಾನು ಇವತ್ತು ನಿಮ್ಮ ಮುಂದೆ ತಂದಿದ್ದೀನಿ. ಸೊ ಇವತ್ತಿನ ಪ್ರಶ್ನೆ ಪತ್ರಿಕೆಯ ಬಗ್ಗೆ ವಿಶ್ಲೇಷಣೆ ಮಾಡಿದಾಗ ಇದೊಂದು ಅತಿ ಸುಲಭವಾಗಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಆಗಿತ್ತು. ಪೂರ್ಣಾತಿಪೂರ್ಣ ಅಂಕಗಳನ್ನು ಗಳಿಸಲಿಕ್ಕೆ ಮತ್ತು ಪಾಸಿಂಗ್ ಆಗಲಿಕ್ಕೆ ಅತಿ ಸರಳವಾಗಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಇದಾಗಿತ್ತು. ಸೊ ನೀವೆಲ್ಲರೂ ಉತ್ತಮವಾಗಿ ಪರೀಕ್ಷೆಯನ್ನು ಮಾಡಿದ್ದೀರಿ ಅಂತ ಅಂದ್ಕೊಳ್ತಾ, ಸೊ ಇವತ್ತಿನ ನಡೆದಿರತಕ್ಕಂತಹ ಈ ಪರೀಕ್ಷೆಯ ಮಾದರಿ ಉತ್ತರಗಳನ್ನು ಸವಿವರವಾಗಿ ನಾವು ಇವತ್ತು ಅಭ್ಯಾಸ ಮಾಡ್ತಾ ಹೋಗೋಣ. ಮೊದಲನೇ ವಿಭಾಗ ಭೌತ ವಿಜ್ಞಾನ ವಿಭಾಗ. ಸೊ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೋಡೋಣ. ಮೊದಲೇ ಬಹು ಆಯ್ಕೆಯ ಪ್ರಶ್ನೆ, ಸಾಮಾನ್ಯ ದೃಷ್ಟಿ ಹೊಂದಿರುವಂತಹ ಒಬ್ಬ ಪ್ರೌಢ ವಯಸ್ಕನಲ್ಲಿ ಕಣ್ಣಿನ ಗರಿಷ್ಠ ದೂರ ಬಿಂದುವು ಅನ್ನುವಂತಹ ಪ್ರಶ್ನೆ ಇದೆ. ಆಯ್ಕೆಗಳು 25 ಸೆಂಟಿಮೀಟರ್ ಅನಂತ ದೂರವಾಗಿರುತ್ತದೆ, 100 ಸೆಂಟಿಮೀಟರ್, 50 ಸೆಂಟಿಮೀಟರ್. ಸೊ ಸರಿಯಾದ ಆಯ್ಕೆ ಅನಂತ ದೂರವಾಗಿರುತ್ತದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಕಾಂತೀಯ ಬಲ ರೇಖೆಗಳ ಒಂದು ಗುಣ. ಆಯ್ಕೆಗಳು, ಕಾಂತದ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳ ದಿಕ್ಕು ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಇರುತ್ತದೆ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ. ಕಾಂತದ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳ ದಿಕ್ಕು ಕಾಂತದ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಕಡೆಗೆ ಇರುತ್ತದೆ. ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿಲ್ಲ. ಸೊ ಸರಿಯಾದ ಆಯ್ಕೆ ಆಪ್ಷನ್ ಎ, ಕಾಂತದ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಅದರ ದಿಕ್ಕು ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಇರುತ್ತದೆ. ಮುಂದಿನ ಪ್ರಶ್ನೆ, ನಿಮ್ನ ಮಸೂರದಿಂದ ಉಂಟಾಗುವ ಪ್ರತಿಬಿಂಬದ ಸ್ವಭಾವವು. ಆಯ್ಕೆಗಳು, ಮಿಥ್ಯ ಮತ್ತು ತಲೆಕೆಳಕಾದ್ದು, ಮಿಥ್ಯ ಮತ್ತು ನೇರ, ಸತ್ಯ ಮತ್ತು ನೇರ, ಸತ್ಯ ಮತ್ತು ತಲೆಕೆಳಕಾದ್ದು. ಸರಿಯಾದ ಆಯ್ಕೆ ಮಿಥ್ಯ ಮತ್ತು ನೇರ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1 ಅಂಕದ ಪ್ರಶ್ನೆಗಳು. ಬಾಹ್ಯಾಕಾಶ ನಿಲ್ದಾಣದಲ್ಲಿರುವ ವ್ಯಕ್ತಿಗೆ ಆಕಾಶವು ಕಪ್ಪು ಬಣ್ಣದಲ್ಲಿ ಕಾಣುತ್ತದೆ, ಸಮರ್ಥಿಸಿ ಅನ್ನುವಂಥದ್ದು. ಸೊ ಬಾಹ್ಯಾಕಾಶದಲ್ಲಿ ವಾತಾವರಣ ಇಲ್ಲದೇ ಇರುವುದರಿಂದ ಅಲ್ಲಿ ಬೆಳಕಿನ ಚದರಿಕೆ ಆಗೋದಿಲ್ಲ, ಆದ್ದರಿಂದ ಆಕಾಶವು ಕಪ್ಪು ಬಣ್ಣದಲ್ಲಿ ನಮಗೆ ಗೋಚರವಾಗುತ್ತದೆ. 5ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಎಕ್ಸ್ ಮತ್ತು ವೈ ಎಂಬ ಒಂದೇ ವಿಧದ ಲೋಹದ ತಂತಿಗಳನ್ನು ಕ್ರಮವಾಗಿ ಪಿ ಮತ್ತು ಕ್ಯೂ ಅಮಿಟರ್ಗಳಿಗೆ ಸಂಪರ್ಕಿಸಲಾಗಿದೆ. ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ಸೂಚಿಸುವ ಅಮಿಟರ್ ಯಾವುದು ಮತ್ತು ಏಕೆ ಅನ್ನುವಂತಹ ಪ್ರಶ್ನೆ. ಸೊ ಇಲ್ಲಿ ಚಿತ್ರದಲ್ಲಿ ಗಮನಿಸಿದಾಗ ಎಕ್ಸ್ ಅಂತಕ್ಕಂತಹ ಏನು ವಸ್ತು ಇದೆ ಅದರ ಅಡ್ಡ ಕೊಯ್ತ ಹೆಚ್ಚಾಗಿದೆ. ವೈ ಅಂತಕ್ಕಂತಹ ಏನು ವಾಹಕ ತಂತಿ ಇದೆ ಅದರ ಅಡ್ಡ ಕೊಯ್ತ ಕಡಿಮೆಯಾಗಿದೆ. ಸೊ ಇದನ್ನು ಆಧಾರವಾಗಿಟ್ಟುಕೊಂಡು ಎಕ್ಸ್ ಲೋಹದ ತಂತಿಯು ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ಸೂಚಿಸ್ತಕ್ಕಂತಹ ಅಮಿಟರ್ ಆಗಿದೆ. ಏಕೆಂದರೆ ವಾಹಕದ ಅಡ್ಡ ಕೊಯ್ತ ಹೆಚ್ಚಿದಂತೆ ವಿದ್ಯುತ್ ಪ್ರವಾಹ ಹೆಚ್ಚಾಗುತ್ತದೆ. ಸೊ ಎಕ್ಸ್ ತಂತಿಯ ಅಡ್ಡ ಕೊಯ್ತ ಏನಾಗಿದೆ ಇಲ್ಲಿ ಹೆಚ್ಚಾಗಿರುವುದರಿಂದ ವಿದ್ಯುತ್ ಪ್ರವಾಹ ಹೆಚ್ಚಾಗಿರುತ್ತದೆ. ಅಮಿಟರ್ ರೀಡಿಂಗ್ ಹೆಚ್ಚು ತೋರಿಸುತ್ತೆ ಅಲ್ಲಿ. ಇನ್ನು ಮುಂದಿನ ಪ್ರಶ್ನೆ, ಕ್ರೌನ್ ಗಾಜಿನಲ್ಲಿ ಚಲಿಸುತ್ತಿರುವ ಬೆಳಕಿನ ಒಂದು ಕಿರಣವು ಓರೆಯಾಗಿ ಗಾಳಿಯನ್ನು ಪ್ರವೇಶಿಸುತ್ತದೆ. ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುವುದು ಅಥವಾ ಲಂಬದಿಂದ ದೂರಕ್ಕೆ ಬಾಗುವುದು ಏಕೆ ಅನ್ನುವಂಥದ್ದು. ಸೊ ಬೆಳಕಿನ ಕಿರಣವು ಲಂಬದಿಂದ ದೂರಕ್ಕೆ ಬಾಗುತ್ತದೆ, ಏಕೆಂದರೆ ಬೆಳಕು ಸಾಂದ್ರ ಮಾಧ್ಯಮವಾಗಿರ್ತಕ್ಕಂಥ ಕ್ರೌನ್ ಗಾಜಿನಿಂದ ವಿರಳ ಮಾಧ್ಯಮವಾಗಿರ್ತಕ್ಕಂತಹ ಗಾಳಿಯ ಮಾಧ್ಯಮಕ್ಕೆ ಚಲಿಸುತ್ತದೆ. ಆವಾಗ ಅದರ ವೇಗ ಏನಾಗುತ್ತೆ, ಹೆಚ್ಚಾಗುತ್ತದೆ ಅನ್ನುವಂಥದ್ದು. ಸೊ ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 2 ಅಂಕಗಳ ಪ್ರಶ್ನೆಗಳು. ಒಂದು ನೇರ ವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಏಕಕೇಂದ್ರೀಯ ವೃತ್ತಗಳ ಮಾದರಿಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಸೊ ಅತಿ ಸರಳವಾಗಿರ್ತಕ್ಕಂಥ ಚಿತ್ರ. ಅದರ ಜೊತೆಗೆ ಈ 8ನೇ ಪ್ರಶ್ನೆ, ನಿಮ್ನ ದರ್ಪಣದ ಮುಂದೆ ಸಿನಲ್ಲಿ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಅನ್ನುವಂಥದ್ದು. ಇದು ಒಂದು ಬೆಳಕು ಪ್ರತಿಫಲನ ವಕ್ರೀಭವನ ಪಾಠದಲ್ಲಿ ಬಂದಿರತಕ್ಕಂತಹ ನಿಮ್ನ ದರ್ಪಣದ ಮುಂದೆ ವಿವಿಧ ಸ್ಥಾನಗಳಲ್ಲಿ ವಸ್ತುಗಳನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬಗಳ ರೇಖಾನಕ್ಷೆಗಳಲ್ಲಿ ಈ ಚಿತ್ರ ಸಿನ ಮೇಲೆ ವಸ್ತುವನ್ನು ಇರಿಸಿದಾಗ ಉಂಟಾಗುವಂತಹ ರೇಖಾನಕ್ಷೆ. ಸೊ ಅದರ ಸ್ವಭಾವ ಮತ್ತು ಅದರ ಗಾತ್ರದ ಬಗ್ಗೆ ಏನು ಪ್ರಶ್ನೆಯಲ್ಲಿ ಕೇಳಲಾಗಿಲ್ಲ, ಆದ್ದರಿಂದ ಚಿತ್ರವನ್ನು ಮಾತ್ರ ಬಿಡಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಅಂಕಗಳ ಪ್ರಶ್ನೆಗಳು. 9ನೇ ಪ್ರಶ್ನೆ, ಅದರಲ್ಲಿ ಎ ಪ್ರಶ್ನೆ, ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿ. ಬಿ, ಗೋಳೀಯ ಮಸೂರದ ಅಪರ್ಚರ್ ಎಂದರೇನು ಅನ್ನುವಂಥದ್ದು. ಮೊದಲನೇದಾಗಿ ಪ್ರತಿಫಲನದ ನಿಯಮಗಳನ್ನು ನೋಡೋಣ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ. 2ನೇ ನಿಯಮ, ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನ ಮೇಲ್ಮೆಗೆ ಎಳೆದ ಲಂಬ ಹಾಗೂ ಪ್ರತಿಫಲಿತ ಕಿರಣ ಇವು 3 ಒಂದೇ ಸಮತಲದಲ್ಲಿರುತ್ತವೆ ಅನ್ನುವಂಥದ್ದು.
ಇನ್ನು ಗೋಳಿಯ ಮಸೂರದ ವೃತ್ತಾಕಾರದ ಸೀಮಾರೇಖೆಯ ವ್ಯಾಸವನ್ನು ಅಪರ್ಚರ್ ಅಂತ ಹೇಳಿ ಕರಿತೀವಿ. ಇದರ ಜೊತೆಗೆ ಅಥವಾ ಅನ್ನುವಂತಹ ಇನ್ನೊಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಅದರಲ್ಲಿ ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ ಮತ್ತು ಮಸೂರದ ಸಾಮರ್ಥ್ಯ ಎಂದರೇನು ಅನ್ನುವಂಥದ್ದು. ಸೊ ನಿಯಮವನ್ನು ನೋಡೋಣ. ವಕ್ರೀಭವನದ ನಿಯಮಗಳನ್ನು. ಪತನ ಕಿರಣ, ವಕ್ರೀಮ ಕಿರಣ ಹಾಗೂ ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೆಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿ ಇರುತ್ತವೆ ಅನ್ನುವಂಥದ್ದು. ಇನ್ನು ಎರಡನೇ ನಿಯಮ, ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನಗಳ ಸೈನುಗಳ ನಡುವಿನ ಅನುಪಾತವು ಸ್ಥಿರವಾಗಿರುತ್ತದೆ. ಇದನ್ನು ಸ್ನೇಲ ನಿಯಮ ಅಂತಲೂ ಕರಿತೀವಿ. ಆದರೆ ಈ ನಿಯಮ ಸಕ್ಸಸ್ಫುಲ್ ಆಗಬೇಕಾದ್ರೆ ಏನು ಇನ್ಸಿಡೆಂಟ್ ರೇ ಇದೆ, ಏನು ಪತನ ಕಿರಣ ಇದೆ, ಈ ಪತನ ಕಿರಣ 0ಗಿಂತ ಹೆಚ್ಚಾಗಿರಬೇಕು, 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ಸೊ ಮುಂದಿನ ಪ್ರಶ್ನೆ, ಮಸೂರದ ಸಾಮರ್ಥ್ಯ ಎಂದರೇನು ಅನ್ನುವಂಥದ್ದು. ತನ್ನ ಮೂಲಕ ಹಾಯ್ದು ಹೋಗುವ ಬೆಳಕಿನ ಕಿರಣಗಳನ್ನು ಬಾಗಿಸುವ ಸಾಮರ್ಥ್ಯವನ್ನು ಮಸೂರದ ಸಾಮರ್ಥ್ಯ ಅಂತೇಳಿ ಕರಿತೀವಿ. ಅಂದರೆ ಯಾವುದಾದ್ರೂ ಒಂದು ಮಸೂರದ ಮೂಲಕ ಬೆಳಕು ಹಾಯ್ದು ಹೋದಾಗ ಆ ಮಸೂರ ಅದನ್ನು ಎಷ್ಟು ಬಾಗಿಸಲು ಸಮರ್ಥವಾಗಿದೆಯೋ ಅದನ್ನು ಆ ಮಸೂರದ ಸಾಮರ್ಥ್ಯ ಅಂಥೇಳಿ ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ. ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ನೋಡಿರಿ, ಚಿತ್ರವನ್ನು ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಬಹುದು. ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಹಾಗೂ ಸಲಾಕೆ AB-ಯ ಚಲನೆಯ ದಿಕ್ಕುಗಳನ್ನು ಗಮನಿಸಿ ಕಾಂತದ ತುದಿ X ಪ್ರತಿನಿಧಿಸುವ ಕಾಂತದ ಧ್ರುವವನ್ನು ಹೆಸರಿಸಿ ಕಾಂತದ ಧ್ರುವದ ದಿಕ್ಕನ್ನು ನಿರ್ಧರಿಸಲು ಸಹಾಯವಾಗುವ ನಿಯಮವನ್ನು ನಿರೂಪಿಸಿ ಎನ್ನುವಂಥದ್ದು. ಸೊ ಚಿತ್ರದಲ್ಲಿ ತಾವು ಗಮನಿಸಬಹುದು, ವಿದ್ಯುತ್ ಪ್ರವಹಿಸುವಿಕೆ ದಿಕ್ಕು ಏನಿದೆ ಅದು ಪುಟದ ಒಳಗಡೆಯಿಂದ ಹೊರಗಡೆ ಬರ್ತಾ ಇದೆ ಮತ್ತು ಅದೇನು ಸಲಾಕೆ ಇದೆ ಅದು ಕಾಂತದ ಒಳಭಾಗದಲ್ಲಿ ಚಲಿಸ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಇದರ ಆಧಾರದ ಮೇಲೆ ಎಕ್ಸ್ ತುದಿ ಏನನ್ನು ಸೂಚಿಸುತ್ತದೆ ಅಂದರೆ ಉತ್ತರ ಧ್ರುವವನ್ನು ಇದು ಸೂಚಿಸುತ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ಸ್ಪಷ್ಟವಾಗಿ ನೋಡ್ಕೋಬೋದು. ಇನ್ನು ಕಾಂತದ ಧ್ರುವದ ದಿಕ್ಕನ್ನು ನಿರ್ಧರಿಸಲು ಸಹಾಯ ಮಾಡತಕ್ಕಂಥ ನಿಯಮ ಫ್ಲೆಮಿಂಗನ ಎಡಗೈ ನಿಯಮ. ಸೊ ನಿಯಮವನ್ನು ನೋಡೋಣ. ಎಡಗೈನ ತೋರು ಬೆರಳು, ಮಧ್ಯದ ಬೆರಳು ಮತ್ತು ಹೆಬ್ಬೆರಳುಗಳನ್ನು ಪರಸ್ಪರ ಲಂಬವಾಗಿ ಇರಿಸಿದಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ಹೆಬ್ಬೆರಳು ವಾಹಕದ ಮೇಲೆ ಪ್ರಯೋಗವಾದ ಬಲದ ದಿಕ್ಕನ್ನು ಸೂಚಿಸುತ್ತದೆ ಅನ್ನುವಂಥದ್ದು. ಇನ್ನು ಅದರಲ್ಲಿಯೇ ಇನ್ನೊಂದು ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣಗಳೇನು ಅನ್ನುವಂಥದ್ದು. ಸೊ ಕಾರಣಗಳನ್ನು ನೋಡೋಣ. ಸಜೀವ ತಂತಿ ಹಾಗೂ ತಟಸ್ಥ ತಂತಿಗಳು ಪರಸ್ಪರ ನೇರ ಸಂಪರ್ಕಕ್ಕೆ ಬಂದಾಗ, ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಗೆ ಒಳಗಾದಾಗ, ಈ ಎರಡು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಂದರೆ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗುತ್ತೆ. ಇನ್ನು 11ನೇ ಪ್ರಶ್ನೆ, ಗೃಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತ ಸಮಾಂತರವಾಗಿ ಜೋಡಿಸುವುದು ಸೂಕ್ತ, ಸಮರ್ಥಿಸಿ ಅನ್ನುವಂಥದ್ದು. ಸೊ ಉತ್ತರವನ್ನು ನೋಡೋಣ. ಸರಣಿ ಕ್ರಮದಲ್ಲಿ ಮಂಡಲದ ಪ್ರತಿಬಿಂದುವಿನಲ್ಲಿ ಒಂದೇ ಪ್ರಮಾಣದ ವಿದ್ಯುತ್ ಹರಿಯುತ್ತಿದ್ದು ಬೇರೆ ಬೇರೆ ವಿದ್ಯುತ್ ಸಾಮಗ್ರಿಗಳಿಗೆ ವಿಭಿನ್ನ ಮೌಲ್ಯದ ವಿದ್ಯುತ್ನ ಅವಶ್ಯಕತೆ ಇರುತ್ತದೆ. ಸರಣಿಯಲ್ಲಿ ಯಾವುದೇ ಒಂದು ವಿದ್ಯುತ್ ಸಾಮಗ್ರಿ ಹಾಳಾದರೂ ಮಂಡಲ ಮುರಿದು ಬಿಡುತ್ತದೆ. ಅದರ ಸಮಾಂತರದಲ್ಲಿ ವಿದ್ಯುತ್ ವಿಭಜಿಸಲ್ಪಡುತ್ತದೆ. ಇದರಿಂದ ಯಾವುದೇ ಒಂದು ವಿದ್ಯುತ್ ಸಾಮಗ್ರಿ ಹಾಳಾದರೂ ಸಹ ಮಂಡಲ ಮುರಿದು ಬೀಳುವುದಿಲ್ಲ ಮತ್ತು ವಿದ್ಯುತ್ ಸಾಮಗ್ರಿಗಳ ವಿದ್ಯುತ್ ಬೇಡಿಕೆಗಳಿಗೆ ಅನುಗುಣವಾಗಿ ವಿದ್ಯುತ್ ವಿತರಿಸಲ್ಪಡುತ್ತದೆ. ಸೊ ಇನ್ನು 11ನೇ ಪ್ರಶ್ನೆಯಲ್ಲಿ ಬಿ ಪ್ರಶ್ನೆ, ವಿದ್ಯುತ್ ಇಸ್ತ್ರಿಪೆಟ್ಟಿಗೆ ಮತ್ತು ವಿದ್ಯುತ್ ಟೋಸ್ಟರ್ಗಳ ತಂತಿಯ ಸುರುಳಿಗಳಲ್ಲಿ ಮಿಶ್ರಲೋಹಗಳನ್ನೇ ಬಳಸುತ್ತಾರೆ, ಸಮರ್ಥಿಸಿ. ಅದನ್ನೇ ಯಾಕೆ ಬಳಸ್ತಾರೆ, ಮಿಶ್ರಲೋಹಗಳನ್ನೇ ಯಾಕೆ ಬಳಸ್ತಾರೆ ಅನ್ನುವಂಥದ್ದು. ಸೊ ಮಿಶ್ರಲೋಹಗಳ ರೋಧಶೀಲತೆ ವಾಹಕಗಳಿಗಿಂತ ಏನಾಗುತ್ತೆ ಹೆಚ್ಚಾಗಿದ್ದು ವಿದ್ಯುತ್ ಹರಿಯುವಿಕೆಗೆ ಹೆಚ್ಚಿನ ಅಡ್ಡಿಯನ್ನು ಉಂಟು ಮಾಡುತ್ತವೆ. ಇದರಿಂದ ಉಷ್ಣ ಉತ್ಪತ್ತಿಯಾಗಿ ವಸ್ತುಗಳು ಬಿಸಿಯಾಗುತ್ತವೆ. ಇದರ ಜೊತೆಗೆ ಮಿಶ್ರಲೋಹಗಳು ಹೆಚ್ಚಿನ ಕರಗುವ ಬಿಂದು ಹೊಂದಿರುತ್ತವೆ. ಎಷ್ಟೇ ವಿದ್ಯುತ್ ಪ್ರವಾಹ ಇದ್ದರೂ ಸಹ ಅವು ಕರಗುವುದಿಲ್ಲ ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಅಂಕಗಳ ಪ್ರಶ್ನೆಗಳು. ಅದರಲ್ಲಿ 12ನೇ ಪ್ರಶ್ನೆ, ಅದರಲ್ಲಿ ಎ, ಸಮೀಪ ದೃಷ್ಟಿ ಎಂದರೇನು, ಈ ದೋಷಕ್ಕೆ ಕಾರಣಗಳೇನು ಅನ್ನುವಂಥದ್ದು. ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದು ದೂರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣಿಸ್ತಾ ಇದ್ದರೆ ಅದಕ್ಕೆ ಸಮೀಪ ದೃಷ್ಟಿ ಅಂತ ಹೇಳಿ ಕರಿತೀವಿ. ಇದಕ್ಕೆ ಕಾರಣಗಳನ್ನು ನೋಡೋಣ. ಕಣ್ಣುಗುಡ್ಡೆ ಉದ್ದವಾಗಿರುವುದು ಮತ್ತು ಮಸೂರದ ವಕ್ರತೆ ಹೆಚ್ಚಾಗಿರುವುದು ಇದಕ್ಕೆ ಕಾರಣವಾಗಿರ್ಬೋದು. ಇನ್ನು ಅದರಲ್ಲಿ ಬಿ ಪ್ರಶ್ನೆ, ವಾತಾವರಣದಲ್ಲಿ ಕಾಮನಬಿಲ್ಲು ಉಂಟಾಗುವ ವಿದ್ಯಮಾನವನ್ನು ವಿವರಿಸಿ ಅನ್ನುವಂಥದ್ದು. ಸೊ ಮಳೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಸೂರ್ಯನ ಕಿರಣಗಳು ಮಳೆಯ ಹನಿಗಳನ್ನು ಪ್ರವೇಶಿಸಿದಾಗ ಪ್ರತಿ ಹನಿಯು ಕಿರುಪಟ್ಟಕದಂತೆ ವರ್ತಿಸುತ್ತದೆ ಹಾಗೂ ಬೆಳಕು ಮೊದಲು ನೀರಿನ ಹನಿಗಳಲ್ಲಿ ಚದುರಿ ನಂತರ ಆಂತರಿಕವಾಗಿ ಪ್ರತಿಫಲನ ಹೊಂದಿ ಕೊನೆಯದಾಗಿ ವಕ್ರೀಭವನ ಹೊಂದಿ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಕಾಮನಬಿಲ್ಲು ಉಂಟಾಗುತ್ತದೆ ಅನ್ನುವಂಥದ್ದು. ಇನ್ನು 13ನೇ ಪ್ರಶ್ನೆ, ಸಮಸ್ಯೆ ಆಧಾರಿತ ಪ್ರಶ್ನೆ. ಇಲ್ಲಿ ತಾವು ಗಮನಿಸಬಹುದು, 220 ವೋಲ್ಟ್ ಜನರೇಟರ್ಗೆ ಸಂಪರ್ಕಿಸಿರುವ ಒಂದು ವಾಷಿಂಗ್ ಮೆಷಿನ್ 10 ಆಂಪಿಯರ್ ವಿದ್ಯುತ್ ಅನ್ನು ಸೆಳೆಯುತ್ತದೆ. ಹಾಗಾದರೆ ಆ ವಾಷಿಂಗ್ ಮೆಷಿನ್ ಸಾಮರ್ಥ್ಯವೇನು?
ಇದಾದ ನಂತರ ಇದನ್ನು ದಿನಕ್ಕೆ 6 ಗಂಟೆಗಳ ಕಾಲ ಬಳಸಿದರೆ 1 ಕಿಲೋವ್ಯಾಟ್ ಗಂಟೆಗೆ 5 ರೂಪಾಯಿ ಇರುತ್ತೆ. 30 ದಿನಗಳಿಗೆ ಉಪಯೋಗಿಸುವ ಶಕ್ತಿಯ ವೆಚ್ಚವನ್ನು ಲೆಕ್ಕಾಚಾರ ಮಾಡಿ ಅನ್ನುವಂಥದ್ದು. ಸೊ ನೀಡಿರ್ತಕ್ಕಂಥ ಅಂಶಗಳನ್ನು ಬರೆದುಕೊಳ್ಳಲಾಗಿದೆ. 220 ವೋಲ್ಟ್ ವಿಭವಾಂತರ ಇದೆ, 10 ಆಂಪಿಯರ್ ವಿದ್ಯುತ್ ಪ್ರವಾಹ ಇದೆ. ಮೊದಲು ಸಾಮರ್ಥ್ಯವನ್ನು ಕಂಡುಹಿಡ್ಕೋಬೇಕು. ಸಾಮರ್ಥ್ಯದ ಸೂತ್ರ P=VI. ಸೊ ಬೆಲೆಗಳನ್ನು ನಮೂದಿಸಿದಾಗ ನಮಗೆ ಸಿಗ್ತಕ್ಕಂಥದ್ದು 2200 ವ್ಯಾಟ್. ಇದನ್ನು ಕಿಲೋವ್ಯಾಟ್ಗೆ ಕನ್ವರ್ಟ್ ಮಾಡಿದಾಗ 2.2 ಕಿಲೋವ್ಯಾಟ್ ಆಗುತ್ತೆ. ಇನ್ನು ಶಕ್ತಿಯ ವೆಚ್ಚ ಎಷ್ಟು ಬಿಲ್ ಬರುತ್ತೆ ಅಂತ ಪ್ರಶ್ನೆಯಲ್ಲಿ ಕೇಳಲಾಗಿದೆ. 1 ಕಿಲೋವ್ಯಾಟ್ ಗಂಟೆಗೆ 5 ರೂಪಾಯಿ ಆದರೆ ಟೋಟಲ್ ಎಷ್ಟು ಕಿಲೋವ್ಯಾಟ್ ಬರುತ್ತೆ ಅಲ್ಲ, ಅದಕ್ಕೆ 5 ರೂಪಾಯಿದಂತೆ ಗುಣಿಸಿದಾಗ ಎಷ್ಟು ಒಟ್ಟು ಬಿಲ್ ಬರುತ್ತೆ ಅನ್ನೋಂಥ ಪ್ರಶ್ನೆ ಕೇಳಲಾಗಿದೆ. ಸೊ 30 ದಿನಗಳಿಗೆ ಬಳಸಿದ ಒಟ್ಟು ಶಕ್ತಿಯನ್ನು ನೋಡ್ತಾ ಹೋದಾಗ 2.2 ಕಿಲೋವ್ಯಾಟ್ 6 ಗಂಟೆ ಪ್ರತಿದಿನಕ್ಕೆ 30 ದಿನಗಳವರೆಗೆ ಹಾಗೆ ಉಪಯೋಗ ಮಾಡಿದರೆ ಒಟ್ಟು 396 ಕಿಲೋವ್ಯಾಟ್ ಬರುತ್ತೆ. 1 ಕಿಲೋವ್ಯಾಟ್ಗೆ 5 ರೂಪಾಯಿದಂತೆ 396 ಕಿಲೋವ್ಯಾಟ್ ಗಂಟೆಗೆ ತಗಲ್ತಕ್ಕಂಥ ಒಟ್ಟು ವೆಚ್ಚ ಅಂತಂದರೆ 1980 ರೂಪಾಯಿ, 1980 ರೂಪಾಯಿ ನಮಗೆ ತಿಂಗಳಿಗೆ ಬಿಲ್ ಬರುತ್ತೆ. ಸೊ ಇನ್ನು ಅಥವಾ ಅನ್ನುವಂಥ ಮತ್ತೊಂದು ಪ್ರಶ್ನೆಯನ್ನು ಕೇಳಲಾಗಿದೆ. ವಿದ್ಯುತ್ ಬಲ್ಬ್ನ ತಂತುವಿನ ರೋಧವು 880 ಓಮ್ ಮತ್ತು ವಿದ್ಯುತ್ ಹೀಟರ್ನ ಸುರುಳಿಯ ರೋಧವು 1100 ಓಮ್ ಆಗಿದೆ. ಇವೆರಡನ್ನು 220 ವೋಲ್ಟ್ ವಿಭವಾಂತರದ ವಿದ್ಯುತ್ ಮೂಲಕ್ಕೆ ಸಂಪರ್ಕಿಸಲಾಗಿದೆ. ಹಾಗಾದರೆ ಪ್ರತಿ ಉಪಕರಣವು ಸೆಳೆಯುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ. ಯಾವ ಉಪಕರಣವು ಹೆಚ್ಚು ವಿದ್ಯುತ್ ಪ್ರವಾಹವನ್ನು ಸೆಳೆಯುತ್ತದೆ ಅನ್ನುವಂಥ ಪ್ರಶ್ನೆ ಕೇಳಲಾಗಿದೆ. ವಿಷಯಗಳನ್ನ ಏನೇನು ಕೊಟ್ಟಾರ ಅದನ್ನು ಬರೆದುಕೊಳ್ಳೋಣ. ರೆಸಿಸ್ಟೆನ್ಸ್ ಒಂದೇದೇನಿದೆ ಅದು ಬಲ್ಬ್ದ ರೆಸಿಸ್ಟೆನ್ಸು 880 ಓಮ್ ಇದೆ. ಎರಡನೇದೇನಿದೆ ಅದು ವಿದ್ಯುತ್ ಹೀಟರ್ನ ರೆಸಿಸ್ಟೆನ್ಸು 1100 ಓಮ್ ಇದೆ. ಸೊ ವೋಲ್ಟೇಜ್ ಎಷ್ಟು ಅಂತಂದರೆ ಎರಡಕ್ಕೂ 220 ವೋಲ್ಟ್ಸ್ ವಿಭವಾಂತರವನ್ನು ಒದಗಿಸಲಾಗಿದೆ. ಸೊ ಅವೆರಡೂ ಉಪಕರಣಗಳು ಸಮಾಂತರವಾಗಿ ಸಂಪರ್ಕಿಸಿದಾಗ ಸೊ ಇಲ್ಲಿ ಒಂದೇ ಏನು ವಿದ್ಯುತ್ ಬಲ್ಬ್ ಇದೆ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವನ್ನು ಲೆಕ್ಕಿಸಿದಾಗ ಸೂತ್ರವನ್ನು ನೋಡೋಣ. I1 = V/R1. ಸೊ ವಿನ ಬೆಲೆ 220 ವೋಲ್ಟ್ ಮತ್ತು ರೆಸಿಸ್ಟೆನ್ಸ್ ಏನಿದೆ 880 ಓಮ್ ಇದೆ. ಸೊ ಲೆಕ್ಕಿಸಿದಾಗ 0.25 ಆಂಪಿಯರ್ ಅದು ಸೆಳಿತಕ್ಕಂಥ ವಿದ್ಯುತ್ ಪ್ರವಾಹ ಆಗಿದೆ. ಇನ್ನು ಅದೇ ರೀತಿಯಾಗಿ ಎರಡನೇದು ವಿದ್ಯುತ್ ಹೀಟರ್ ಏನಿದೆ ಅದು I2 = V/R2. ಸೊ ಬೆಲೆಗಳನ್ನು ನಮೂದಿಸಿದಾಗ 220 / 1100 ಓಮ್. ಸೊ ಅಲ್ಲಿ ವಿದ್ಯುತ್ ಪ್ರವಾಹ ಎಷ್ಟಿರುತ್ತೆ ಅಂದರೆ 0.2 ಆಂಪಿಯರ್ ವಿದ್ಯುತ್ ಪ್ರವಾಹ ಅನ್ನೋದು ಸೆಳೆಯುತ್ತೆ. ಸೊ ಅದರಲ್ಲಿ ಇನ್ನೊಂದು ಪ್ರಶ್ನೆ ಏನು ಕೇಳಲಾಗಿದೆ, ಅದೇನಂತಂದರೆ ಯಾವ ಉಪಕರಣ ಹೆಚ್ಚು ವಿದ್ಯುತ್ ಪ್ರವಾಹನ ಸೆಳೆಯುತ್ತದೆ ಅಂಥೇಳಿ. ವಿದ್ಯುತ್ ಬಲ್ಬ್ ಸುರುಳಿ ಹೆಚ್ಚಿನ ವಿದ್ಯುತ್ ಪ್ರವಾಹನ ಸೆಳೆಯುತ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಸೊ ಮುಂದಿನ ಪ್ರಶ್ನೆ ಬಿ ಪ್ರಶ್ನೆ. 25 ವೋಲ್ಟ್ ವಿಭವಾಂತರ ಹೊಂದಿರುವ 2 ಬಿಂದುಗಳ ನಡುವೆ 5 ಕೂಲಂಬ್ ಆವೇಶಗಳು ಚಲಿಸಿದಾಗ ನಡೆದ ಕೆಲಸ ಎಷ್ಟು ಅನ್ನುವಂಥದ್ದು. ಸೊ ನಮಗೆ ಗೊತ್ತಿರತಕ್ಕಂಥ ಸೂತ್ರ ಏನಿದೆ ಅಂದರೆ V = W/Q ಇದೆ. ಸೊ ನಮಗೆ ಕೆಲಸ ಎಷ್ಟು ಅನ್ನುವಂಥ ಪ್ರಶ್ನೆ ಕೇಳಿದಾಗ W = V × Q ಆಗುತ್ತೆ. ವಿಭವಾಂತರ 25 ವೋಲ್ಟ್ ಮತ್ತು ಅದರ ಆವೇಶಗಳ ಹರಿವು ಎಷ್ಟಂದ್ರೆ 5 ಕೂಲಂಬ್ ಆವೇಶಗಳು ಹರಿದಾಗ ಒಟ್ಟು 125 ಜೂಲ್ ಕೆಲಸ ಆಗುತ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಂಡುಕೋಬಹುದು. ಸೊ ಮುಂದಿನ ವಿಭಾಗ ರಸಾಯನ ವಿಜ್ಞಾನ ವಿಭಾಗ. ಸೊ ಬಹು ಆಯ್ಕೆಯ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ 14ನೇ ಪ್ರಶ್ನೆ. ಇದರಲ್ಲಿ 2AgCl ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ 2Ag + Cl2 ಆಗುತ್ತೆ. ಈ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು ಅನ್ನುವಂಥದ್ದನ್ನು ನೋಡೋಣ. ಸಂಯೋಗ ಕ್ರಿಯೆ, ಸ್ಥಾನಪಲ್ಲಟ ಕ್ರಿಯೆ, ವಿಭಜನ ಕ್ರಿಯೆ, ದ್ವಿಸ್ಥಾನಪಲ್ಲಟ ಕ್ರಿಯೆ. ಸೊ ಸರಿಯಾದ ಆಯ್ಕೆ ವಿಭಜನ ಕ್ರಿಯೆ. ಮುಂದಿನ ಪ್ರಶ್ನೆ. ನೈಟ್ರೋಜನ್ ಅಣುವಿನಲ್ಲಿರುವ ಒಟ್ಟು ಸಹವೇಲೆನ್ಸಿಯ ಬಂಧಗಳ ಸಂಖ್ಯೆ. ಆಯ್ಕೆಗಳು 4, 1, 2, 3. ಸರಿಯಾದ ಆಯ್ಕೆ 3. ಸೊ ಮುಂದಿನ ಪ್ರಶ್ನೆ. FeSO4 + X gives Fe + XSO4. ಈ ರಾಸಾಯನಿಕ ಕ್ರಿಯೆಯಲ್ಲಿ ಅಥವಾ ರಾಸಾಯನಿಕ ಸಮೀಕರಣದಲ್ಲಿ X ಪ್ರತಿನಿಧಿಸುವುದು ಯಾವುದು ಅನ್ನುವಂಥದ್ದು. ಸೊ ಸರಿಯಾದ ಆಯ್ಕೆ Zn ಅಂತ. ಸೊ ಆಯ್ಕೆಗಳನ್ನು ನೋಡಿದಾಗ Pb, Cu ಮತ್ತು Hg ಏನಿವೆ ಇವು ಕಬ್ಬಿಣದಕ್ಕಿಂತ ಕಡಿಮೆ ಕ್ರಿಯಾಶೀಲವಾಗಿದ್ದು ಸತು ಮಾತ್ರ ಹೆಚ್ಚು ಕ್ರಿಯಾಶೀಲವಾಗಿದೆ. ಆದ್ದರಿಂದ ಸರಿಯಾದ ಆಯ್ಕೆ Zn. ಸೊ ಮುಂದಿನ ಪ್ರಶ್ನೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 1 ಅಂಕದ ಪ್ರಶ್ನೆಗಳು. ಗಡಸು ನೀರನ್ನು ಮೆದುಗೊಳಿಸಲು ಬಳಸುವ ಸೋಡಿಯಂನ ಸಂಯುಕ್ತವನ್ನು ಹೆಸರಿಸಿ. ಸೊ ಉತ್ತರ ಸೋಡಿಯಂ ಕಾರ್ಬೋನೇಟ್ Na2CO3 ಅಥವಾ ವಾಷಿಂಗ್ ಸೋಡಾ ಅಂತಲೂ ಕರಿತೀವಿ ನಾವು. 18ನೇ ಪ್ರಶ್ನೆ. ಬೇರಿಯಂ ಕ್ಲೋರೈಡ್ನ ದ್ರಾವಣಕ್ಕೆ ಸೋಡಿಯಂ ಸಲ್ಫೇಟ್ ದ್ರಾವಣವನ್ನು ಸೇರಿಸಿದಾಗ ಬಿಳಿಯ ಪ್ರಕ್ಷೇಪವನ್ನು ಉಂಟು ಮಾಡುವ ಅಯಾನುಗಳು ಯಾವುವು?
ಸೊ ಅಯಾನುಗಳು ಬೇರಿಯಂ ಅಯಾನ್ ಮತ್ತು ಸಲ್ಫೇಟ್ ಅಯಾನುಗಳು ಪ್ರಕ್ಷೇಪವನ್ನು ಉಂಟು ಮಾಡ್ತಕ್ಕಂತಹ ಅಯಾನುಗಳಾಗಿವೆ. ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ನ ದ್ರಾವಣದಲ್ಲಿ ಹೆಚ್ಚಿನ ಪ್ರಮಾಣದ ಪ್ರತ್ಯಾಮ್ಲವನ್ನು ವಿಲೀನಗೊಳಿಸಿದಾಗ ಹೈಡ್ರಾಕ್ಸೈಡ್ ಅಯಾನುಗಳ ಸಾರತೆಯ ಮೇಲೆ ಉಂಟಾಗುವ ಪರಿಣಾಮವೇನು? ಸೊ ಹೈಡ್ರಾಕ್ಸೈಡ್ ಅಯಾನ್ OH- ಅಯಾನುಗಳ ಸಾರತೆ ಏನಾಗುತ್ತೆ? ಹೆಚ್ಚಾಗುತ್ತೆ. ಯಾಕಂದರೆ ಪ್ರತ್ಯಾಮ್ಲೀಯ ಅಂಶಗಳನ್ನು ಅಲ್ಲಿ ಸೇರಿಸಲಾಗಿದೆ, ಆದ್ದರಿಂದ OH- ಅಯಾನುಗಳ ಸಾರತೆ ಹೆಚ್ಚಾಗುತ್ತದೆ. ಮುಂದಿನ ಪ್ರಶ್ನೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಅಂಕಗಳ ಪ್ರಶ್ನೆಗಳು. ಸೊ 20ನೇ ಪ್ರಶ್ನೆ. ಕಾರ್ಬನ್ ಸಂಯುಕ್ತಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ ಅನ್ನುವಂಥದ್ದು. ಮೊದಲದ್ದು ರಚನಾ ಸಮಾಂಗಿಗಳು. ಸೊ ಅಣುಸೂತ್ರ ಒಂದೇ ಆಗಿದ್ದು ರಚನಾ ಸೂತ್ರಗಳು ಬೇರೆ ಬೇರೆ ಆಗಿರತಕ್ಕಂತಹ ಕಾರ್ಬನ್ ಸಂಯುಕ್ತಗಳನ್ನು ರಚನಾ ಸಮಾಂಗಿಗಳು ಅಂತೇಳಿ ಕರಿತೀವಿ. ಹೈಡ್ರೋಜನೀಕರಣ ಎಂದರೇನು ಅನ್ನುವಂಥದ್ದು 2ನೇ ಪ್ರಶ್ನೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪೆಲಡಿಯಂ ಅಥವಾ ನಿಕ್ಕಲ್ನಂತಹ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಹೈಡ್ರೋಜನನ್ನು ಸೇರಿಸಿಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ ಉಂಟಾಗುವಂತಹ ಕ್ರಿಯೆಯನ್ನು ಹೈಡ್ರೋಜನೀಕರಣ ಅಂತೇಳಿ ಕರಿತೀವಿ. ಇನ್ನು ಅಥವಾ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ ಇದೆ. ಕ್ರಿಯಾಗುಂಪುಗಳು ಎಂದರೇನು? ಪ್ರೊಪೆನಾಲ್ ಮತ್ತು ಪ್ರೆಪನಾಲ್ಗಳಲ್ಲಿರುವ ಕ್ರಿಯಾಗುಂಪುಗಳನ್ನು ಹೆಸರಿಸಿ ಅನ್ನುವಂಥದ್ದು. ಕಾರ್ಬನ್ ಸಂಯುಕ್ತಗಳ ವಿಶೇಷ ಗುಣಗಳಿಗೆ ಕಾರಣ ಆಗ್ತಕ್ಕಂತಹ ಪರಮಾಣು ಅಥವಾ ಪರಮಾಣುಗಳ ಗುಂಪನ್ನು ಕ್ರಿಯಾಗುಂಪುಗಳು ಅಂಥೇಳಿ ಕರಿತೀವಿ. ಸೊ ಪ್ರೊಪೆನಾಲ್ನ ಕ್ರಿಯಾಗುಂಪು ಆಲ್ಡಿಹೈಡ್ CHO, ಪ್ರೊಪೆನಾಲ್ನ ಕ್ರಿಯಾಗುಂಪು ಆಲ್ಕೋಹಾಲ್ OH ಗ್ರೂಪ್. ಮುಂದಿನ ಪ್ರಶ್ನೆ 21ನೇ ಪ್ರಶ್ನೆ. ಅಯಾನಿಕ್ ಸಂಯುಕ್ತಗಳ ಯಾವುದಾದರೂ 4 ಗುಣಗಳನ್ನು ಬರೆಯಿರಿ. ಸೊ ಉತ್ತರವನ್ನು ನೋಡೋಣ. ಅಯಾನಿಕ್ ಸಂಯುಕ್ತಗಳ ಭೌತ ಸ್ಥಿತಿಯನ್ನು ನೋಡಿದಾಗ ಇವು ಕಠಿಣವಾಗಿರುತ್ತವೆ, ಬಿದುರವಾಗಿದ್ದು ಹೆಚ್ಚಿನ ಒತ್ತಡ ಹಾಕಿದಾಗ ಪುಡಿಯಾಗುತ್ತವೆ. ಇನ್ನು ಕರಗುವ ಮತ್ತು ಕುದಿಯುವ ಬಿಂದುಗಳು, ಇವುಗಳ ಹೆಚ್ಚಿನ ಕರಗುವ ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿರುತ್ತವೆ. ಯಾಕಂತಂದರೆ ಇವುಗಳು ವಿರುದ್ಧ ಆವೇಶಗಳಿಂದ ಪರಸ್ಪರ ಆಕರ್ಷಿಸಲ್ಪಟ್ಟು ವಿದ್ಯುತ್ ಆವೇಶಗಳ ಪೂರಿತವಾಗಿರತಕ್ಕಂತಹ ಅಯಾನುಗಳಾಗಿರುವುದರಿಂದ ಇವುಗಳನ್ನು ಹೊಡಿಲಿಕ್ಕೆ ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇದೆ. ಆದ್ದರಿಂದ ಇವುಗಳ ಕರಗುವ ಮತ್ತು ಕುದಿಯುವ ಬಿಂದುಗಳು ಏನಾಗಿರ್ತವೆ? ಹೆಚ್ಚಾಗಿರುತ್ತವೆ. ಇನ್ನು ವಿಲೀನತೆ. ಸೊ ಅಯಾನಿಕ್ ಸಂಯುಕ್ತಗಳು ನೀರಿನಲ್ಲಿ ಮಾತ್ರ ಕರಗುತ್ತವೆ, ಸಾವಯವ ಸಂಯುಕ್ತಗಳಲ್ಲಿ ಕರಗುವುದಿಲ್ಲ ಅನ್ನುವಂಥದ್ದು. ಇನ್ನು ವಿದ್ಯುತ್ ವಾಹಕತೆ. ಸೊ ಅಯಾನಿಕ್ ಸಂಯುಕ್ತಗಳು ದ್ರವಿಸಿದ ಅಥವಾ ದ್ರಾವಣ ಸ್ಥಿತಿಯಲ್ಲಿ ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುತ್ತವೆ ಅನ್ನುವಂಥದ್ದು. ಇದರ ಇನ್ನು ಅಥವಾ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ ಇದೆ. ಲೋಹಗಳ ಯಾವುದಾದರೂ 4 ಭೌತ ಗುಣಗಳನ್ನು ಬರೆಯಿರಿ ಅನ್ನುವಂಥದ್ದು. ಸೊ ಭೌತ ಗುಣಗಳನ್ನು ನೋಡಿದಾಗ ಮೊದಲೇದು ಕಾಂತೀಯತೆ ಅಥವಾ ಹೊಳಪು ಅಂತ. ಸೊ ಲೋಹೀಯ ಹೊಳಪು ಅಥವಾ ಕಾಂತೀಯ ಸ್ವಭಾವವನ್ನು ಲೋಹಗಳು ಪ್ರದರ್ಶಿಸುತ್ತವೆ ಅನ್ನುವಂಥದ್ದು. ತನ್ಯ ಮತ್ತು ಕುಟ್ಟಗುಣ. ಲೋಹಗಳನ್ನು ಸುತ್ತಿಗೆಯಿಂದ ಹೊಡೆದಾಗ ತಂತಿ ಮತ್ತು ತೆಳು ಹಾಳೆಯನ್ನಾಗಿಸುವಂತಹ ಸಾಮರ್ಥ್ಯವನ್ನು ಆ ಲೋಹಗಳು ಹೊಂದಿರುವುದರಿಂದ ಇವುಗಳು ತನ್ಯ ಮತ್ತು ಕುಟ್ಟಗುಣಗಳನ್ನು ಹೊಂದಿರುತ್ತವೆ ಅನ್ನುವಂಥದ್ದು. ಇನ್ನು ವಾಹಕತೆಯ ಬಗ್ಗೆ ನೋಡಿದಾಗ ಲೋಹಗಳು ವಿದ್ಯುತ್ ಮತ್ತು ಉಷ್ಣದ ಉತ್ತಮ ವಾಹಕಗಳಾಗಿವೆ. ಶಾಬ್ದನ ಗುಣವನ್ನು ನೋಡಿದಾಗ ಲೋಹಗಳು ಶಾಬ್ದನ ಗುಣವನ್ನು ಪ್ರದರ್ಶಿಸುತ್ತವೆ ಅನ್ನುವಂಥದ್ದು. ಇನ್ನು 22ನೇ ಪ್ರಶ್ನೆ. ಬ್ರೈನ್ ದ್ರಾವಣದ ವಿದ್ಯುತ್ ವಿಭಜನೆಯ ನಂತರ ಉಂಟಾಗುವ ದ್ರಾವಣ ಯಾವುದು? ಆ ದ್ರಾವಣದ ಸ್ವಭಾವವನ್ನು ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದಗಳನ್ನು ಬಳಸಿ ಹೇಗೆ ನಿರ್ಧರಿಸುವಿರಿ ಅನ್ನುವಂಥದ್ದು. ನೋಡಿರಿ, ಬ್ರೈನ್ ದ್ರಾವಣದ ವಿದ್ಯುತ್ ವಿಭಜನೆಯ ನಂತರ ಉಂಟಾಗುವ ದ್ರಾವಣ ಯಾವುದು ಅನ್ನುವಂಥ ಪ್ರಶ್ನೆ ಕೇಳಲಾಗಿದೆ. ಸೊ ಬ್ರೈನ್ ದ್ರಾವಣದ ಮೂಲಕ ವಿದ್ಯುತ್ತನ್ನು ಪ್ರವಹಿಸಿದಾಗ ಆ ಬ್ರೈನ್ ದ್ರಾವಣ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವಾಗಿ ಪರಿವರ್ತನೆ ಆಗುತ್ತದೆ. ಸೊ ಕೆಂಪು ಲಿಟ್ಮಸ್ ಕಾಗದವನ್ನು ಅದರೊಳಗೆ ಅದ್ದಿದಾಗ ಅದು ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ. ಸೊ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಏನಿದೆ ಇದು ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿದೆ ಅನ್ನುವಂಥದ್ದು. ಇನ್ನು ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದರ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಯಾಕಂದರೆ ನೀಲಿ ಲಿಟ್ಮಸ್ ಕಾಗದ ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಅದ್ದಿದಾಗ ಯಾವುದೇ ಬಣ್ಣದಲ್ಲಿ ಬದಲಾವಣೆಯನ್ನು ತೋರಿಸುವುದಿಲ್ಲ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 23ನೇ ಪ್ರಶ್ನೆ. ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ ಅನ್ನುವಂಥದ್ದು. ಅದರಲ್ಲಿ ಮೊದಲೇದು NaOH + H2SO4 gives Na2SO4 + H2O. ಸೊ ಇದನ್ನು ಸರಿದೂಗಿಸಿದಾಗ 2NaOH + H2SO4 gives Na2SO4 + 2H2O. ಇನ್ನು K + O2 gives K2O. ಸೊ ಇದನ್ನು ಸರಿದೂಗಿಸಿದಾಗ 4K + O2 gives 2K2O ಅನ್ನುವಂತಹ ಉತ್ತರವನ್ನು ನಾವು ಪಡಿಬಹುದು. ಇನ್ನು ಮುಂದಿನ ಪ್ರಶ್ನೆ. ZnO + C gives Zn + CO. ಈ ಕ್ರಿಯೆಯಲ್ಲಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆಗೊಂಡಿರುವ ಪ್ರತಿವರ್ತಕಗಳನ್ನು ಬರೀರಿ ಅನ್ನುವಂಥದ್ದು. ಸೊ ಉತ್ಕರ್ಷಣೆಗೊಂಡಿರತಕ್ಕಂತಹ ಪ್ರತಿವರ್ತಕ ಯಾವುದು ಅಂತಂದರೆ ಸಿ ಅಂದರೆ ಕಾರ್ಬನ್ನು, ಅಪಕರ್ಷಣೆಗೊಂಡಿರತಕ್ಕಂಥದ್ದು ಯಾವುದು ಅಂತಂದರೆ ZnO ಅಂದರೆ ಜಿಂಕ್ ಆಕ್ಸೈಡ್. ಇನ್ನು ಅಥವಾ ಅನ್ನುವಂತಹ ಮತ್ತೊಂದು ಪ್ರಶ್ನೆ ಇದೆ. ರಾಸಾಯನಿಕ ಕ್ರಿಯೆಗಳು ಜರುಗಿದಾಗ ಉಂಟಾಗುವ ಬದಲಾವಣೆಗಳನ್ನು ಪಟ್ಟಿ ಮಾಡಿ ಅನ್ನುವಂಥದ್ದು.
ರಾಸಾಯನಿಕ ಕ್ರಿಯೆಗಳು ಜರುಗಿದಾಗ ಬಣ್ಣದಲ್ಲಿ ಬದಲಾವಣೆ, ಸ್ಥಿತಿ ಬದಲಾವಣೆ, ಅನಿಲದ ಬಿಡುಗಡೆ ಮತ್ತು ತಾಪದಲ್ಲಿ ಬದಲಾವಣೆ ಆಗುವಂತಹ ಸಾಧ್ಯತೆ ಇರುತ್ತದೆ ಅನ್ನುವಂಥದ್ದು. ಇನ್ನು ಕೆಳಗಿನ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಗಿವ್ಸ್ ಕ್ಯಾಲ್ಶಿಯಂ ಕಾರ್ಬೊನೇಟ್ ಪ್ಲಸ್ ನೀರು ಅನ್ನುವಂಥದ್ದು. ಸೊ ಅದನ್ನು ಈ ರೀತಿಯಾಗಿ ನಾವು ಬರೀಬಹುದು. CaOH2S ಪ್ಲಸ್ CO2 ಗಿವ್ಸ್ CaCO3 ಪ್ಲಸ್ H2O. ಇನ್ನು 24ನೇ ಪ್ರಶ್ನೆ, ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ ಅನ್ನುವಂಥದ್ದು. ಸೊ ಈ ರೀತಿ ಚಿತ್ರ ತೆಗೆದು ಭಾಗಗಳನ್ನು ಗುರುತಿಸಬೇಕು. ಕೆಳಗಿನವುಗಳಿಗೆ ಕಾರಣ ಕೊಡಿ ಅನ್ನುವಂಥದ್ದು. ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಶುಷ್ಕ ಸ್ಥಳದಲ್ಲಿ ಸಂಗ್ರಹಿಸಬೇಕು ಏಕೆ ಅನ್ನುವಂಥದ್ದು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ವಾತಾವರಣದಲ್ಲಿರ್ತಕ್ಕಂಥ ತೇವಾಂಶದಂತೆ ವರ್ತಿಸಿ ಜಿಪ್ಸಮನ್ನು ಉಂಟು ಮಾಡ್ತದೆ. ಆದ್ದರಿಂದ ಅದನ್ನು ಶುಷ್ಕ ಸ್ಥಳದಲ್ಲಿ ಸಂಗ್ರಹಿಸಿ ಇಡಬೇಕು. ಇನ್ನು ಗ್ಲೂಕೋಸ್ ದ್ರಾವಣವು ಆಮ್ಲೀಯ ಗುಣವನ್ನು ಪ್ರದರ್ಶಿಸುವುದಿಲ್ಲ ಏಕೆ ಅನ್ನುವಂಥದ್ದು. ಸೊ ಗ್ಲೂಕೋಸ್ ನೀರಿನಲ್ಲಿ ಕರಗಿದಾಗ ಅಯಾನ್ಗಳನ್ನು ಉಂಟು ಮಾಡುವುದಿಲ್ಲ, ಆದ್ದರಿಂದ ಅದು ಆಮ್ಲೀಯ ಗುಣವನ್ನು ಪ್ರದರ್ಶಿಸುವುದಿಲ್ಲ. ಅಥವಾ ಅದು ಸಾವಯವ ಸಂಯುಕ್ತವಾಗಿದೆ ಅನ್ನುವಂಥದ್ದನ್ನು ನಾವು ಹೇಳಬಹುದು. ಇನ್ನು ಬೇಕಿಂಗ್ ಸೋಡಾವನ್ನು ಬೆರೆಸಿದ ಹಾಲು ಮೊಸರಾಗಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತದೆ ಏಕೆ ಅನ್ನುವಂಥದ್ದು. ಸೊ ಬೇಕಿಂಗ್ ಸೋಡಾ ಬೆರೆಸಿದ ಹಾಲು ಕ್ಷಾರೀಯವಾಗಿರುತ್ತದೆ. ಸೊ ಆಮ್ಲೀಯವಾಗಿದ್ದಾಗ ಮಾತ್ರ ಅದು ಬೇಗನೆ ಮೊಸರಾಗುತ್ತದೆ. ಸೊ ಕ್ಷಾರೀಯಗೊಳಿಸಿದಾಗ ಅದು ಹಾಲು ಮೊಸರಾಗಲು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಸೊ ಮುಂದಿನ ಪ್ರಶ್ನೆ 4 ಅಂಕಗಳ ಪ್ರಶ್ನೆ. ಅದರಲ್ಲಿ ನೋಡಿರಿ 26ನೇ ಪ್ರಶ್ನೆ. ಅದರೊಳಗೆ ಕೆಳಗಿನ ಕಾರ್ಬನ್ ಸಂಯುಕ್ತಗಳ ರಚನಾ ವಿನ್ಯಾಸವನ್ನು ಬರೆಯಿರಿ ಅನ್ನುವಂಥದ್ದು. ಒಂದನೇದು ಬೆಂಜಿನ್. ಸೊ ಈ ರೀತಿ ಬೆಂಜಿನ್ನ ರಚನೆಯನ್ನು ನಾವು ಬರಿಬೋದು. ಇನ್ನೊಂದು ಈಥೈನ್ ಅಂತಕ್ಕಂತಹ ಕಾರ್ಬನ್ ಸಂಯುಕ್ತ ಅಥವಾ ಹೈಡ್ರೋಕಾರ್ಬನ್ನ ರಚನಾ ಸೂತ್ರ ಬರಿ ಅಂತಂದರೆ C ಟ್ರಿಪಲ್ ಬಾಂಡ್ C ಮತ್ತು Hಗಳನ್ನು ಈ ರೀತಿ ಗುರುತಿಸಬಹುದು. ಸೊ ಇನ್ನೊಂದು ಪ್ರಶ್ನೆ, ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ಬರೀರಿ ಅನ್ನುವಂಥದ್ದು. ಸಾಬೂನಿನಲ್ಲಿ ಅಯಾನಿಕ್ ತುದಿ ಮತ್ತು ಕಾರ್ಬಾಕ್ಸಿಲಿಕ್ ತುದಿ ಅಂತಕ್ಕಂಥ 2 ತುದಿಗಳಿರುತ್ತವೆ. ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬಾಕ್ಸಿಲಿಕ್ ತುದಿ ಕೊಳೆಗೆ ಅಂಟಿಕೊಂಡಿರುತ್ತದೆ. ಇದರಿಂದ ಮಿಸಲ್ ಅಂತಕ್ಕಂಥ ರಚನೆ ಉಂಟಾಗುತ್ತದೆ. ನೀರಿನಿಂದ ತೊಳೆದಾಗ ಕಾರ್ಬಾಕ್ಸಿಲಿಕ್ ತುದಿಯ ಕೊಳೆಯನ್ನು ಮತ್ತು ನೀರು ಅಯಾನಿಕ್ ತುದಿಗಳನ್ನು ಎಳೆದು ಕೊಳೆಯು ಸ್ವಚ್ಛವಾಗುವಂತೆ ಮಾಡುತ್ತದೆ ಅನ್ನುವಂಥದ್ದು. ಹೌದಾ? ಸೊ ಇನ್ನು ಮುಂದಿನ ವಿಭಾಗ CU ವಿಭಾಗ ಜೀವ ವಿಜ್ಞಾನ. ಬಹು ಆಯ್ಕೆಯ ಪ್ರಶ್ನೆಗಳು. 1 ಅಂಕದ 2 ಪ್ರಶ್ನೆಗಳಿವೆ. 27ನೇ ಪ್ರಶ್ನೆ, ಜೈವಿಕ ಸಂವರ್ಧನೆಯನ್ನು ಉಂಟು ಮಾಡುವ ಮತ್ತು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತು. ನೋಡ್ರಿ, 2 ಅಂಶಗಳನ್ನು ಕೊಟ್ಟರವರ. ಜೈವಿಕ ಸಂವರ್ಧನೆಯನ್ನು ಉಂಟು ಮಾಡಬೇಕು ಮತ್ತು ಜೈವಿಕ ವಿಘಟನೆಗೂ ಸಹ ಒಳಗಾಗಬಾರ್ದು ಅಂತಹ ಒಂದು ವಸ್ತು ಯಾವುದು ಅಂತ ಪ್ರಶ್ನೆ ಕೇಳಲಾಗಿದೆ. ಆಯ್ಕೆಗಳು ಪ್ಲಾಸ್ಟಿಕ್, DDT, ಗಾಜು ಮತ್ತು ಟೆಫ್ಲಾನ್ ಅಂತಕ್ಕಂಥದ್ದು. ಸೊ ಸರಿಯಾದ ಆಯ್ಕೆ DDT. ಸೊ ಮುಂದಿನ ಪ್ರಶ್ನೆ 28ನೇ ಪ್ರಶ್ನೆ, ಕಪ್ಪು ಬಣ್ಣದ ಗಂಡು ಇಲಿ ಮತ್ತು ಕಂದು ಬಣ್ಣದ ಹೆಣ್ಣು ಇಲಿಗಳಿಂದ F1 ಪೀಳಿಗೆಯಲ್ಲಿ ಪಡೆದ ಮರಿ ಇಲಿಗಳು ಕಂದು ಬಣ್ಣದ್ದಾಗಿವೆ. ಆಗ F1 ಸಂತತಿಯ ಜೀನ್ ನಮೂನೆಯು ಅನ್ನುವಂಥ ಪ್ರಶ್ನೆ ಕೇಳಲಾಗಿದೆ. ಇಲ್ಲಿ ಕಪ್ಪು ಬಣ್ಣದ ಗಂಡು ಇಲಿ ಏನಿದೆ, ಇದು ಕಂದು ಬಣ್ಣದ ಹೆಣ್ಣು ಇಲಿಗಿಂತ ಕಡಿಮೆ ಪ್ರಬಲವಾಗಿದೆ, ಅಂದರೆ ದುರ್ಬಲವಾಗಿದೆ. ಕಪ್ಪು ಬಣ್ಣದ ಗಂಡು ಇಲಿ ಏನಿದೆ ಅದರ ಒಂದು ಪ್ರಬಲತೆ ಕಡಿಮೆ ಇದೆ. ಆದರೆ ಕಂದು ಬಣ್ಣದ ಏನು ಗುಣ ಇದೆ ಅದು ಹೆಚ್ಚು ಪ್ರಬಲವಾಗಿದೆ. ಸೊ ಆದ್ದರಿಂದ ಕಂದು ಬಣ್ಣದ ಏನು ಗುಣ ಇದೆ ಅದನ್ನು ಕ್ಯಾಪಿಟಲ್ B ಅಂತ ತೆಗೆದುಕೊಂಡಾಗ ಕಪ್ಪು ಬಣ್ಣದ ಗಂಡು ಇಲಿನ ಏನು ನಮೂನೆ ಇದೆ ಅದನ್ನು ಸ್ಮಾಲ್ b ಅಂತ ತಗೋಬೇಕು. ಸೊ ಕಪ್ಪು ಬಣ್ಣದ ಗಂಡು ಇಲಿ ಸ್ಮಾಲ್ ಬಿ ಆದಾಗ ಕಂದು ಬಣ್ಣದ ಹೆಣ್ಣು ಇಲಿ ಏನಿದೆ ಅದು ಕ್ಯಾಪಿಟಲ್ ಬಿ ಆಗುತ್ತೆ. ಸೊ F1 ತಳಿ ಪೀಳಿಗೆಯಲ್ಲಿ ನಮಗೆ ದೊರೆತಕ್ಕಂತಹ ಒಂದು ಜೀನ್ ನಮೂನೆ ಏನಪ್ಪ ಅಂತಂದರೆ ಕ್ಯಾಪಿಟಲ್ B ಮತ್ತು ಸ್ಮಾಲ್ ಬಿ ಸರಿಯಾದ ಆಯ್ಕೆ. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 2 ಪ್ರಶ್ನೆಗಳು, 1 ಅಂಕದ 2 ಪ್ರಶ್ನೆಗಳು. ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಹರಡುವ ಯಾವುದಾದರೂ 2 ವೈರಸ್ನ ಸೋಂಕುಗಳನ್ನು ಹೆಸರಿಸಿ ಅನ್ನುವಂಥದ್ದು. ಸೊ ಮೊದಲೇದು ಪ್ರಜನಾಂಗದ ಮೇಲಿನ ಗುಳ್ಳೆಗಳು, ಮತ್ತೊಂದು HIV. ಇನ್ನು ನರಾವಿಗಳ ನಿರಂತರ ಸಾಗಾಣಿಕೆಗೆ ಸಂಸರ್ಗದ ಪಾತ್ರ ಪ್ರಮುಖವಾಗಿದೆ, ಹೇಗೆ ಅನ್ನುವಂಥದ್ದು. ಸೊ ಸಂಸರ್ಗವು ವಿದ್ಯುತ್ ಆವೇಗಗಳನ್ನು ರಾಸಾಯನಿಕ ಸಂಕೇತಗಳಾಗಿ ಪರಿವರ್ತನೆ ಮಾಡಲಿಕ್ಕೆ ಇದೊಂದು ತಾಣವಾಗಿದೆ ಹಾಗೂ ನರಾವೇಗ ವಿತರಿಸುವ ತಾಣವಾಗಿದೆ. ಸೊ ಮುಂದಿನ ಪ್ರಶ್ನೆ 31ನೇ ಪ್ರಶ್ನೆ, ನ್ಯಾಫ್ರಾನ್ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಅನ್ನುವಂಥದ್ದು. ಅದರ ಚಿತ್ರವನ್ನು ಮಕ್ಕಳು ಸರಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ಮತ್ತು ಬಿಡಿಸಬೇಕು. ಇನ್ನು ಪೋಷಣಾಸ್ತರ ಎಂದರೇನು ಅಂತ ಪ್ರಶ್ನೆ ಕೇಳಲಾಗಿದೆ. ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಸರಪಳಿಯ ಪೋಷಣೆಯನ್ನು ಒದಗಿಸ್ತಕ್ಕಂತಹ ಹಂತಗಳನ್ನು ಅಥವಾ ಭಾಗಗಳನ್ನು ಪೋಷಣಾಸ್ತರಗಳು ಅಂತೇಳಿ ಕರಿತೀವಿ. 3 ಪೋಷಣಾಸ್ತರಗಳಿರುವ ಹುಲ್ಲುಗಾವಲು ಆಹಾರ ಸರಪಳಿಯನ್ನು ರಚಿಸಿ ಅನ್ನುವಂಥದ್ದು. ಸೊ ಅದರಲ್ಲಿ ಮೊದಲನೇ ಪೋಷಣಾಸ್ತರ ಯಾವುದು ಅಂತಾರೆ ಹುಲ್ಲು, 2ನೇದು ಜಿಂಕೆ, 3ನೇದು ಹುಲಿ. ಇನ್ನು ಮುಂದಿನ ಪ್ರಶ್ನೆ 33ನೇ ಪ್ರಶ್ನೆ, ಇಮ್ಮಡಿ ಪರಿಚಲನೆ ಎಂದರೇನು?
ಈ ಪ್ರಕ್ರಿಯೆಯ 2 ಅನುಕೂಲಗಳನ್ನು ತಿಳಿಸಿ ಅನ್ನುವಂಥದ್ದು. ರಕ್ತವು ದೇಹವನ್ನು ಒಂದು ಬಾರಿ ಸಂಚರಿಸಿ ಬರಲು 2 ಬಾರಿ ಹೃದಯವನ್ನು ಹಾಯ್ದು ಹೋಗುತ್ತದೆ. ಇದನ್ನು ಇಮ್ಮಡಿ ಪರಿಚಲನೆ ಎನ್ನುವರು. ಇದರ ಅನುಕೂಲಗಳನ್ನು ನೋಡಿದಾಗ ಆಕ್ಸಿಜನ್ ಸಹಿತ ರಕ್ತವನ್ನು ಆಕ್ಸಿಜನ್ ರಹಿತ ರಕ್ತದಿಂದ ಬೇರ್ಪಡಿಸಲು ಇದು ಅನುಕೂಲಕರವಾಗಿದೆ ಮತ್ತು ಜೀವಿಗಳಲ್ಲಿ ಹೆಚ್ಚಿನ ಶಕ್ತಿಯ ಪೂರೈಕೆಯನ್ನು ಇದು ಖಾತ್ರಿಪಡಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ 3 ಅಂಕಗಳ ಪ್ರಶ್ನೆ. ಮಾನವನ ಮಿದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ, ಕೆಳಗಿನ ಭಾಗಗಳನ್ನು ಗುರುತಿಸಿ. ಸೊ ಮಕ್ಕಳು ಮಿದುಳಿನ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸ್ತಕ್ಕಂಥದ್ದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಸೊ ಮುಂದಿನ ಪ್ರಶ್ನೆ 35ನೇ ಪ್ರಶ್ನೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಜರುಗುವ ಪ್ರಮುಖ ಘಟನೆಗಳನ್ನು ತಿಳಿಸಿ. ಈ ಕ್ರಿಯೆಯಲ್ಲಿ ಉತ್ಪತ್ತಿಯಾದ ಆಹಾರವು ಸಸ್ಯಗಳಲ್ಲಿ ಯಾವ ರೂಪದಲ್ಲಿ ಸಂಗ್ರಹವಾಗುತ್ತದೆ ಅನ್ನುವಂಥದ್ದು. ಸೊ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಜರುಗತಕ್ಕಂಥ ಘಟನೆಗಳನ್ನು ನೋಡೋಣ. ಸೂರ್ಯನ ಬೆಳಕಿನ ಶಕ್ತಿಯ ಹೀರಿಕೆ ಅಥವಾ ಬೆಳಕಿನ ಶಕ್ತಿಯ ಹೀರಿಕೆ, ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿ ಆಗುವುದು, ನೀರು ವಿಭಜನೆ ಹೊಂದಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗುವುದು, ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಆಗುವುದು. ಸೊ ಈ ಕ್ರಿಯೆಯಲ್ಲಿ ಉತ್ಪತ್ತಿಯಾದಂತಹ ಆಹಾರ ಸಸ್ಯಗಳಲ್ಲಿ ಪಿಷ್ಟದ ರೂಪದಲ್ಲಿ, ನೋಡಲಿ ಅದರ ರೂಪದಲ್ಲಿ ಪಿಷ್ಟದ ರೂಪದಲ್ಲಿ ಸಂಗ್ರಹವಾಗುತ್ತದೆ ಅನ್ನುವಂಥದ್ದು. ಇನ್ನು ಅಥವಾ ಅನ್ನುವಂಥ ಇನ್ನೊಂದು ಪ್ರಶ್ನೆ ಇದೆ. ಪ್ರಶ್ನೆಯನ್ನು ನೋಡೋಣ. ಕೋಶದ್ರವದಲ್ಲಿ ಗ್ಲುಕೋಸ್ ಅಣುವಿನ ವಿಭಜನೆಯಿಂದ ಉತ್ಪತ್ತಿಯಾಗುವ ಉತ್ಪನ್ನವನ್ನು ಹೆಸರಿಸಿ ಅನ್ನುವಂಥದ್ದು. ಸೊ ಇದು ಉತ್ಪನ್ನ ಯಾವುದು ಅಂತಂದ್ರೆ ಪೈರುವೇಟ್. ಇನ್ನು ಮೈಟೋಕಾಂಡ್ರಿಯಾ ಮತ್ತು ನೋಡ್ರಿ 2ನೇ ಪ್ರಶ್ನೆ ಬಿ ಇದೆ. ಮೈಟೋಕಾಂಡ್ರಿಯಾ ಮತ್ತು ಈಸ್ಟ್ ಕೋಶದಲ್ಲಿ ನಡೆಯುವ ಉಸಿರಾಟ ಕ್ರಿಯೆಯ ವಿಧವನ್ನು ಹೆಸರಿಸಿ. ಈ ಪ್ರಕ್ರಿಯೆಗಳಲ್ಲಿ ಉತ್ಪತ್ತಿಯಾಗುವ ಉತ್ಪನ್ನಗಳನ್ನು ಹೆಸರಿಸಿ ಅನ್ನುವಂಥದ್ದು. ಸೊ ಮೈಟೋಕಾಂಡ್ರಿಯಾದಲ್ಲಿ ನಡೆಯುವಂತಹ ಉಸಿರಾಟದ ಕ್ರಿಯೆ ಆಕ್ಸಿಜನ್ ಸಹಿತ ಉಸಿರಾಟ. ಇದರಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಉತ್ಪನ್ನಗಳು ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ. ಇನ್ನು ಈಸ್ಟ್ನಲ್ಲಿ ನಡೆತಕ್ಕಂಥ ಉಸಿರಾಟದ ಕ್ರಿಯೆ ಆಕ್ಸಿಜನ್ ರಹಿತ ಉಸಿರಾಟ. ಉತ್ಪತ್ತಿ ಆಗ್ತಕ್ಕಂಥ ಉತ್ಪನ್ನಗಳು ಎಥನಾಲು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿ. ಇನ್ನು ಮುಂದಿನ ಪ್ರಶ್ನೆ 36ನೇ ಪ್ರಶ್ನೆ. ಕೆಳಗೆ ಕೊಟ್ಟಿರುವ ಗ್ರಂಥಿಗಳು ಸ್ರವಿಸುವ ಹಾರ್ಮೋನ್ಗಳನ್ನು ಹೆಸರಿಸಿ, ಅವುಗಳ ಕಾರ್ಯಗಳನ್ನು ಬರೆಯಿರಿ ಅನ್ನುವಂಥದ್ದು. ಮೊದಲೇ ಗ್ರಂಥಿ ಹೆಸರು ಥೈರಾಯ್ಡ್ ಗ್ರಂಥಿ. ಸೊ ಇದು ಉತ್ಪತ್ತಿ ಮಾಡ್ತಕ್ಕಂಥ ಹಾರ್ಮೋನು ಥೈರಾಕ್ಸಿನ್ ಹಾರ್ಮೋನು. ಇದು ದೇಹದ ಬೆಳವಣಿಗೆಗೆ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವುದು. ಇನ್ನು ಅಡ್ರಿನಲ್ ಗ್ರಂಥಿ ಸ್ರವಿಸ್ತಕ್ಕಂಥ ಹಾರ್ಮೋನು ಅಡ್ರಿನಾಲಿನ್ ಹಾರ್ಮೋನು. ಇದು ತುರ್ತು ಪರಿಸ್ಥಿತಿಯ ಸಂದರ್ಭಗಳಲ್ಲಿ ನಮ್ಮನ್ನು ರಕ್ಷಿಸಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ. ಇನ್ನು ಮೇದೋಜೇರಕ ಗ್ರಂಥಿ ಏನಿದೆ, ಇದು ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಮಾಡುತ್ತದೆ. ಇದು ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತದೆ. ಇನ್ನು ಅಥವಾ ಪ್ರಶ್ನೆ ಇದೆ. ಸಸ್ಯಗಳಲ್ಲಿ ಕಂಡುಬರುವ ಕೆಳಗಿನ ಅನುವರ್ತನಾ ಚಲನೆಗಳಿಗೆ ಒಂದೊಂದು ಉದಾಹರಣೆಯನ್ನು ಕೊಡಿ ಅನ್ನುವಂಥದ್ದು. ಸೊ ಗುರುತ್ವಾನುವರ್ತನೆ, ಜಲಾನುವರ್ತನೆ, ದ್ವಿತೀಯ ಅನುವರ್ತನೆ, ರಾಸಾಯನಿಕ ಅನುವರ್ತನೆ. ಸೊ ಗುರುತ್ವಾನುವರ್ತನೆ ಏನಿದೆ ಭೂಮಿಯ ಕಡೆಗೆ ಬೇರಿನ ಚಲನೆ. ಜಲಾನುವರ್ತನೆ ಅನ್ನುವಂಥದ್ದು ನೀರಿನ ಕಡೆಗೆ ಬೇರಿನ ಚಲನೆ. ದ್ವಿತೀಯ ಅನುವರ್ತನೆ ಅನ್ನುವಂಥದ್ದು ಸೂರ್ಯಕಾಂತಿ ಹೂವಿನ ಬಾಗುವಿಕೆಯು ಸೂರ್ಯನ ಬೆಳಕಿನ ಕಡೆಗೆ ಇರುವಂಥದ್ದು. ಇನ್ನು ರಾಸಾಯನಿಕ ಅನುವರ್ತನೆ ಎನ್ನುವಂಥದ್ದು ಏನಿದೆ ಅಂಡಾಣುವಿನ ಕಡೆಗೆ ವೀರ್ಯಾಣುವಿನ ಚಲನೆ ಅನ್ನುವಂಥದ್ದು. ಇನ್ನು ಪರಾವರ್ತಿತ ಪ್ರಕ್ರಿಯೆಗಳನ್ನು ನಿಯಂತ್ರಿಸುವ ಕೇಂದ್ರ ನರವ್ಯೂಹದ ಭಾಗವನ್ನು ಹೆಸರಿಸಿ ಅನ್ನುವಂಥದ್ದು. ಸೊ ಉತ್ತರ ಮಿದುಳು ಬಳ್ಳಿ. ಸೊ ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಅಂಕಗಳ ಪ್ರಶ್ನೆ. ಸೊ ಅದರಲ್ಲಿ 37ನೇ ಪ್ರಶ್ನೆಯಲ್ಲಿ ಎ ಪ್ರಶ್ನೆ. ಹಳದಿ ಬೀಜ ಕ್ಯಾಪಿಟಲ್ ವೈಗಳನ್ನು ಉತ್ಪಾದಿಸುವ ಬಟಾಣಿ ಸಸ್ಯಗಳನ್ನು ಹಸಿರು ಬೀಜ ಸ್ಮಾಲ್ ವೈ ಉತ್ಪಾದಿಸುವ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಲಾಗಿದೆ. F2 ಪೀಳಿಗೆಯಲ್ಲಿ ಉತ್ಪತ್ತಿಯಾಗುವ ಸಸ್ಯಗಳ ಫಲಿತಾಂಶವನ್ನು ತೋರಿಸುವ ಚೆಕ್ಕರ್ ಬೋರ್ಡ್ ಬರೆಯಿರಿ. ಉತ್ಪತ್ತಿಯಾದ ಸಸ್ಯಗಳ ವ್ಯಕ್ತರೂಪ ಅನುಪಾತ ಮತ್ತು ಜೀನ್ ನಮೂನೆ ಅನುಪಾತಗಳನ್ನು ಬರೆಯಿರಿ ಅನ್ನುವಂಥದ್ದು. ಸೊ ಇಲ್ಲಿ ನೀಡಿರ್ತಕ್ಕಂಥ ಪೋಷಕ ಜೀವಿಗಳನ್ನು ನಾವು ನೋಡೋಣ. ಇಲ್ಲಿ ನೀಡತಕ್ಕಂತಹ ಪೋಷಕ ಜೀವಿಗಳು ಹಳದಿ ಬೀಜ ಮತ್ತು ಹಸಿರು ಬೀಜಗಳು. ಅವುಗಳ ಕ್ರೋಮೋಸೋಮ್ಗಳು ಯಾವ್ಯಾವ ಅಂತಂದರೆ ಕ್ಯಾಪಿಟಲ್ ವೈ ಮತ್ತು ಇದರಲ್ಲಿ ಸ್ಮಾಲ್ ವೈ ಇರುತ್ತೆ. ಸೊ ಲಿಂಗಾಣುಗಳಾಗುವಾಗ ಕೇವಲ ಒಂದೇ ಒಂದು ಲಿಂಗಾಣುವನ್ನು ನಾವಿಲ್ಲಿ ನೋಡ್ಬೋದು. ಅರ್ಧದಷ್ಟು ವರ್ಣತಂತುಗಳು ಮಾತ್ರ ಲಿಂಗಾಣುಗಳಲ್ಲಿ ಪ್ರವೇಶಿಸುತ್ತವೆ. ಸೊ ಇವುಗಳನ್ನು F1 ತಳಿ ಪೀಳಿಗೆಯಲ್ಲಿ ನೋಡಿದಾಗ ಕ್ಯಾಪಿಟಲ್ ವೈ ಮತ್ತು ಸ್ಮಾಲ್ ವೈ ಕಾಂಬಿನೇಷನ್ ನಮಗೆ ಸಿಗುತ್ತೆ. ಈ ಬೀಜ ಹಳದಿ ಬೀಜ ಆಗಿರುತ್ತೆ. ಇನ್ನು F2 ತಳಿ ಪೀಳಿಗೆಯಲ್ಲಿ ಇವುಗಳನ್ನು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ಸೊ ಕ್ಯಾಪಿಟಲ್ ವೈ ನೋಡ್ರಿ, ಕ್ಯಾಪಿಟಲ್ ವೈ ಸೊ ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಸ್ಮಾಲ್ ವೈ ಸ್ಮಾಲ್ ವೈ, ಸ್ಮಾಲ್ ವೈ ಸ್ಮಾಲ್ ವೈ. ಸೊ ಹಾಗಾದರೆ ಹಳದಿ ಬೀಜಗಳನ್ನು ಹೊಂದಿರತಕ್ಕಂತಹ 3 ಹೌದಾ, ಆಮೇಲೆ ಹಸಿರು ಬೀಜನ ಹೊಂದಿರತಕ್ಕಂಥದ್ದು 1. ಇದು ವ್ಯಕ್ತರೂಪ ಅನುಪಾತವಾಗಿದೆ. ವ್ಯಕ್ತರೂಪ ಅನುಪಾತ ಏನಂತಂದ್ರೆ 3:1. ಅಂದರೆ 3 ಹಳದಿ ಬೀಜದ ಸಸ್ಯಗಳು ಮತ್ತು 1 ಹಸಿರು ಬೀಜ. ಇನ್ನು ಜೀನ್ ನಮೂನೆ ಅನುಪಾತವನ್ನು ನೋಡಿದಾಗ ಕ್ಯಾಪಿಟಲ್ ವೈ ಅನ್ನುವಂಥವು ಒಂದಿದೆ. ಕ್ಯಾಪಿಟಲ್ ವೈ ಸ್ಮಾಲ್ ವೈ ಅನ್ನುವಂಥವು 2 ಇವೆ. ಸ್ಮಾಲ್ ವೈ ಅನ್ನುವಂಥದ್ದು 1 ಇದೆ. ಆದ್ದರಿಂದ ಜೀನ್ ನಮೂನೆ ಅನುಪಾತ 1:2:1. ಇನ್ನು ಮುಂದಿನ ಪ್ರಶ್ನೆ.
ಮಾನವರಲ್ಲಿ ತಂದೆಯಿಂದ ಮಗುವಿನ ಲಿಂಗ ನಿರ್ಧಾರಣೆ ಆಗುತ್ತದೆ ಹೇಗೆ ಸಮರ್ಥಿಸಿ ಅನ್ನುವಂಥದ್ದು. ಸೊ ಎಲ್ಲ ಮಕ್ಕಳ ತಮ್ಮ ತಂದೆ ಮತ್ತು ತಾಯಿಯಿಂದ ಎಕ್ಸ್ ವರ್ಣತಂತುವನ್ನು ಪಡೆದಿರುತ್ತಾರೆ. ತಂದೆಯಿಂದ ಎಕ್ಸ್ ವರ್ಣತಂತು ಪಡೆದ ಮಗು ಹುಡುಗಿ ಆದರೆ ತಂದೆಯಿಂದ ವಾಯು ವರ್ಣತಂತುವನ್ನು ಪಡೆದ ಮಗು ಹುಡುಗನಾಗುತ್ತಾನೆ ಅನ್ನುವಂಥದ್ದು. ಇನ್ನು ಈ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ. 5 ಅಂಕದ ಪ್ರಶ್ನೆ, ಜೀವ ವಿಜ್ಞಾನದಲ್ಲಿ ಕೇಳಲಾಗಿದೆ. ಅದರಲ್ಲಿ 38ನೇ ಪ್ರಶ್ನೆಯಲ್ಲಿ ಮೊದಲೇ ಪ್ರಶ್ನೆ, ಮಾನವರಲ್ಲಿ ಅನುಸರಿಸುವ ವಿವಿಧ ಗರ್ಭನಿರೋಧಕ ವಿಧಾನಗಳು ಯಾವುವು ಅನ್ನುವಂಥದ್ದು. ಸೊ ನೋಡೋಣ. ಮಾನವರಲ್ಲಿ ಬಳಸುವ ಗರ್ಭನಿರೋಧಕ ಕ್ರಮಗಳು: ಶಿಶ್ನದ ಮೇಲೆ ಕಾಂಡೋಮ್ ಧರಿಸುವುದು ಅಥವಾ ಯೋನಿಗಳಿಗೆ ಚೀಲ ಧರಿಸುವುದು, ಗರ್ಭನಿರೋಧಕ ಸಾಧನಗಳಾದ ವಂಕಿ ಅಥವಾ ಕಾಪರ್ಟಿ ಹಾಕಿಕೊಳ್ಳುವುದು, ವೀರ್ಯಾಣುವು ಅಂಡಾಣುವನ್ನು ತಲುಪದಂತೆ ಯಾಂತ್ರಿಕ ತಡೆಯುಂಟು ಮಾಡುವುದು, ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳುವುದು. ಇವೆಲ್ಲವುಗಳು ಮಾನವರಲ್ಲಿ ಅನುಸರಿಸುವಂತಹ ವಿವಿಧ ಗರ್ಭನಿರೋಧಕ ವಿಧಾನಗಳಾಗಿವೆ. ಇನ್ನು ತುಂಡರಿಕೆ ಮತ್ತು ಪುನರುತ್ಪಾದನೆಗಳ ನಡುವಿನ ಯಾವುದಾದ್ರೂ ಒಂದು ವ್ಯತ್ಯಾಸವನ್ನು ಬರೆಯಿರಿ ಅನ್ನುವಂಥದ್ದು. ತುಂಡರಿಕೆ ಅನ್ನುವಂಥದ್ದು ಅಲೈಂಗಿಕ ಸಂತಾನೋತ್ಪತ್ತಿ ವಿಧಾನವಾಗಿದೆ. ಇದರಲ್ಲಿ ಒಂದು ಜೀವಿಯು ಅನೇಕ ಸಣ್ಣ ತುಂಡಾಗಿ ಪ್ರತಿಯೊಂದು ತುಂಡು ಒಂದು ಜೀವಿಯಾಗಿ ಬೆಳವಣಿಗೆ ಹೊಂದುತ್ತದೆ. ಇನ್ನು ಪುನರುತ್ಪಾದನೆ ಅನ್ನತಕ್ಕಂಥದ್ದು, ಇದರಲ್ಲಿ ಜೀವಿಯು ಆಕಸ್ಮಿಕವಾಗಿ ತುಂಡಾದರೆ ಪ್ರತಿ ಭಾಗವು ಪುನಃ ಬೆಳೆಯುವಂಥದ್ದು ಅನ್ನುವಂಥದ್ದು. ಇದು ಸಂತಾನೋತ್ಪತ್ತಿ ವಿಧಾನ ಅಲ್ಲ, ಇದೊಂದು ಆಕ್ಸಿಡೆಂಟ್ ಆಗಿ ನಡೆದಿರತಕ್ಕಂತಹ ಕ್ರಿಯೆ ಆಗಿರ್ತದೆ. ಇನ್ನು ಸಿ ಪ್ರಶ್ನೆ, ನಿಷೇಚನದ ನಂತರ ಹೂವಿನಲ್ಲಿ ಆಗುವ ಬದಲಾವಣೆಗಳು ಏನೇನು ಅನ್ನುವಂಥದ್ದು. ಸೊ ನಿಷೇಚನದ ನಂತರ ಯುಗ್ಮಜವು ಹಲವು ಬಾರಿ ವಿಭಜನೆ ಹೊಂದಿ ಭ್ರೂಣವನ್ನು ಉಂಟು ಮಾಡುತ್ತದೆ. ಅಂಡಾಣುವಿನ ಪದರವು ಬೀಜವಾಗಿ ಪರಿವರ್ತನೆಯಾಗುತ್ತದೆ. ಅಂಡಾಶಯವು ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗುತ್ತದೆ. ಪುಷ್ಪದಳ, ಪುಷ್ಪಪತ್ರ, ಕೇಸರ ಎಲ್ಲವೂ ಉದುರಿ ಹೋಗುತ್ತದೆ ಅನ್ನುವಂಥದ್ದು. ಸೊ ಮಕ್ಕಳೇ, ನೀವು ಇಲ್ಲಿಯವರೆಗೆ ಇಂದು ನಡೆದಿರತಕ್ಕಂತಹ ರಾಜ್ಯ ಮಟ್ಟದ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣವಾದ ವಿವರಣೆಯೊಂದಿಗೆ ಉತ್ತರಗಳನ್ನು ಆಲಿಸಿದಿರಿ. ಸೊ ನಾವು ಇದಕ್ಕಿಂತ ಮುಂಚಿನ ವಿಡಿಯೋದಲ್ಲಿ, ಅಂದರೆ 2 ದಿನಗಳ ಮುಂಚೆ ನಾನು ಮಾದರಿ ಪ್ರಶ್ನೆ ಪತ್ರಿಕೆ 1ರಿಂದ ಮಾದರಿ ಪ್ರಶ್ನೆ ಪತ್ರಿಕೆ 4 ಮಂಡಳಿಯವರು ಬಿಡುಗಡೆಗೊಳಿಸಿರ್ತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆ 1ರಿಂದ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ಏನಿವೆ ಇವುಗಳ ವಿಶ್ಲೇಷಣೆಯನ್ನು ಮಾಡಿ ಒಂದು 3 ವಿಡಿಯೋಗಳನ್ನು ನಾನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೆ. ಒಂದು ಭೌತ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ, ಒಂದು ರಸಾಯನ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ, ಒಂದು ಜೀವ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ. ಸೊ ಆ 3 ವಿಡಿಯೋಗಳನ್ನು ನೀವು ನೋಡಿದ್ದೇ ಆದಲ್ಲಿ ಈ ಪ್ರಶ್ನೆ ಪತ್ರಿಕೆ ಏನಿದೆ, ರಾಜ್ಯ ಮಟ್ಟದ ಇವತ್ತಿನ ಬಿಡಿಸಿರ್ತಕ್ಕಂಥ ಪೂರ್ವಸಿದ್ಧತಾ ಏನು ಪ್ರಶ್ನೆ ಪತ್ರಿಕೆ ಇದೆ, ಇದರಲ್ಲಿ ನೀವು 50 ಅಂಕಗಳಿಗಿಂತ ಕಡಿಮೆ ಗಳಿಸಲಿಕ್ಕೆ ಸಾಧ್ಯವೇ ಇಲ್ಲ. 50 ಅಂಕಗಳು, ಅವುಗಳಿಗಿಂತ ಹೆಚ್ಚು ಅಂಕಗಳಿಗೆ ಗಳಿಸಲಿಕ್ಕೆ ನೀವು ಶಕ್ತರಾಗ್ತಿದ್ರಿ. ಸೊ ಅದರ ಸಲುವಾಗಿ ನೀವು ಏನು ಮಾಡಬೇಕಾಗತ್ತೆ ಅಂತಂದರೆ, ಮಾದರಿ ಪ್ರಶ್ನೆ ಪತ್ರಿಕೆ 1ರಿಂದ 4 ಏನು ವಿಶ್ಲೇಷಣೆ ಮಾಡೋದಾಗಿದೆ, ಸೊ ಅವುಗಳನ್ನು ತಾವು ನೋಡ್ಕೊಳ್ಬೇಕು. ಅದೇ ರೀತಿಯಾಗಿ ಇವತ್ತು ನಾವು ಏನು ಈ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯ ಏನು ಪ್ರಶ್ನೆ ಪತ್ರಿಕೆಗಳ ಉತ್ತರಗಳನ್ನು ನೋಡಿದ್ವಿ, ಸೊ ಇವುಗಳನ್ನು ಸಹ ನೀವು ನೋಡಿದಾಗ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರಬಹುದು, ಅದರಲ್ಲಿ ಕೇಳಬಹುದಾದಂಥ ಪ್ರಶ್ನೆಗಳು ಏನು ಅನ್ನುವಂಥದ್ದನ್ನು ನೀವು ಈಗಲೇ ಅದನ್ನು ಅಸಂಪ್ಷನ್ ಮಾಡುವಂತಹ ಸಾಧ್ಯತೆ ಇದೆ. ಸೊ ಒಟ್ಟಿನಲ್ಲಿ ನೀವು ಈ ವಿಡಿಯೋದ ಸದುಪಯೋಗವನ್ನು ಪಡಿಸ್ಕೋತೀರಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ, ಇನ್ನೂ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಇದರಿಂದ ನಿಮಗೆ ನಮ್ಮ ಯಾವುದಾದ್ರೂ ಹೊಸ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡಿದ್ದೇ ಆದರೆ ಸೊ ಅವುಗಳ ನೋಟಿಫಿಕೇಷನ್ಸ್ಗಳು ನಿಮಗೆ ದೊರೀತವೆ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಹೋಗೋಣ. ಅಲ್ಲಿಯವರೆಗೆ ಗುಡ್ ಬಾಯ್.